ಜೂನಿಯರ್ NTR ಅವರು ಉಡುಪಿಯಲ್ಲಿರುವಂಥದ್ದು, ಜೊತೆಗೆ ದೇವಾಲಯಗಳು ಸುತ್ತಿದ್ದಾರೆ. ನೀವು ಸಹ ಅವ್ರ ಜೊತೆ ಕಾಣಿಸ್ಕೊಂಡ್ರಿ. ಈಗೇನು ಕಾಂತಾರ ಪಾರ್ಟ್ 1 ಏನಾದ್ರು ಕಾಣಿಸ್ಕೊಂತಾರ ಅಂತ ಎಲ್ಲರಿಗೂ ಪ್ರಶ್ನೆ ಕಾಣ್ತಾರಂಥದ್ದು. ಸೊ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಆಗಿದೆ ಏನು ಸರ್? ಸೊ ಅದೇ ತುಂಬ ದೊಡ್ಡ ಖುಷಿ. ಡೈರೆಕ್ಟಾಗಿ ಬಂದು ಭೇಟಿ ಮಾಡಿ ಅವ್ರ ಹತ್ರ ರಿವ್ಯೂಸ್ ಕೇಳೋದ್ರಲ್ಲಿ ಭಾಳ ಖುಷಿ ಇರುತ್ತೆ. ಅಂದರೆ ಪಾತ್ರಕ್ಕೋಸ್ಕರ ದಪ್ಪ ಆಗ್ತೀರಿ, ಮತ್ತೆ ತೆಳುವು ಆಗ್ತೀರಿ. ಪ್ಯಾಕಿಂಗ್ ಹಾಕೋಣ ಸರ್, ಹೊಟ್ಟೆಗೆಲ್ಲ ಪ್ಯಾಕಿಂಗ್ ಹಾಕೋಣ, ತುಂಬ ವೆಯ್ಟ್ ಗೇನ್ ಮಾಡೋದು ಬೇಡ ಅಂತಂದ್ರು ಕೆಲವು ಸರಿ. ಶೆಟ್ರು ಫಿಲ್ಮ್ಸ್ ಅಂದರೆ ಸಾಕಷ್ಟು ಥೀಮ್ ಇಟ್ಕೊಂಡಿರೋಂಥದ್ದು, ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಾ ಇರುವಂಥದ್ದು ಸರ್. ಈಗ ನೀವು ಕೂಡ ಎಲ್ಲ ಸ್ನೇಹಿತರು ಒಟ್ಟಿಗೆ ಸೇರ್ಕೊಂಡು ಮಾಡ್ಕೊಂಡಿದ್ದೀರಿ. ಈಗ ನೀವೇ ಫುಲ್ ಫ್ಲೆಡ್ಜ್ ಆಗಿ ಒಂದು ಮೂವಿಲಿ ಕಾಣಿಸ್ಕೊಳ್ತಾ ಇದ್ದೀರಿ. ಸೊ ಏನು ಸರ್, ಏನು ಹೇಳ್ಕೊಳ್ತಿದ್ದೀರಿ ಈ ಮೂಲಕ? ರಾತ್ರಿ ಮಗು ಊಟ ಮಾಡಿಸ್ಬೇಕಾರೆ ಗುಮ್ಮ ಬರ್ತಾನೆ ಆ ಮಾಡು, ಗುಮ್ಮ ಬರ್ತಾನೆ ಆ ಮಾಡು ಅಂತ. ಇತ್ತೀಚೆಗೆ ಹೆಂಗಾಗಿ ಹೋಗಿದೆ ಅಂದರೆ ಪೊಲೀಸ್ ಬರ್ತೀನಿ, ಪೊಲೀಸ್ ಕರೆಸ್ತೀನಿ ಆ ಮಾಡು, ಪೊಲೀಸ್ ಕರೆಸ್ತೀನಿ ಆ ಮಾಡು ಅನ್ನೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಕೆಲವು ಜನ ಲಂಚ ತಗೋತಾರೆ, ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರೆ. ಲಾಫಿಂಗ್ ಬುದ್ಧ ಖ್ಯಾತಿಯ ಪ್ರಮೋದ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಈಗ ದಾವಣಗೆರೆ ವಿಸಿಟ್ ಮಾಡಿರುವಂಥದ್ದು ಸರ್. ಈಗ ಲಾಫಿಂಗ್ ಬುದ್ಧ ಆಗಸ್ಟ್ 30 ರಿಲೀಸ್ ಆಗಿರುವಂಥದ್ದು, ರಾಜ್ಯಾದ್ಯಂತ ಒಳ್ಳೆ ಪ್ರದರ್ಶನ ಕಾಣ್ತಿರೋದು. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಖುಷಿಯಾಗುತ್ತೆ, ಭಾಳ ಖುಷಿಯಾಗುತ್ತೆ. ಅಂದರೆ ನಾವು ಒಂದು ವರ್ಷ ಎಲ್ಲ ಪರಿಶ್ರಮ ಹಾಕಿ ಮಾಡುವಂಥದ್ದು ಸಿನಿಮಾ ಜನರಿಗೆ ತಲುಪಬೇಕು ಅಂತ. ಆ್ಯಂಡ್ ಕನ್ನಡದಲ್ಲಿ ಯಾರು ಚಿತ್ರಮಂದಿರಕ್ಕೆ ಬರ್ತಿಲ್ಲ ಅನ್ನೋ ಒಂದು ಕೂಗು ಯಾವಾಗಲೂ ಕೇಳಿಸ್ತಾನೆ ಇತ್ತು. ಈ ತಿಂಗಳಲ್ಲಿ ಬರ್ತಾ ಇರುವಂಥ ಎಲ್ಲ ಸಿನಿಮಾಗಳು ಜನರನ್ನು ಚಿತ್ರಮಂದಿರಕ್ಕೆ ಕರ್ಕೊಂಬಂದಿದೆ. ಆ ದೊಡ್ಡ ಮನಸ್ಸನ್ನು ಜನರು ಮಾಡಿದ್ದಾರೆ. ಥಿಯೇಟರ್ ಕಡೆಗೆ ಬರೋಣ, ಸಿನಿಮಾ ಚೆನ್ನಾಗಿದೆಯಲ್ವ ನೋಡೋಣ ಅಂತ. ಸೊ ಅದೇ ತುಂಬ ದೊಡ್ಡ ಖುಷಿ. ಆ್ಯಂಡ್ ದಾವಣಗೆರೆ ಯಾವತ್ತಿದ್ರೂ ನಮಗೆ ರೈಟ್ ಫ್ರಮ್ ಕಿರಿಕ್ ಪಾರ್ಟಿಯಿಂದ ಹಿಡಿದು ಕಾಂತಾರದವರೆಗೂ ಇವತ್ತಿನ ಲಾಫಿಂಗ್ ಬುದ್ಧ ತನಕನೂ ನಮ್ಗೆ ಒಳ್ಳೆ ಕಲೆಕ್ಷನ್ ಕೊಟ್ಟಂಥ ಊರು. ಸೊ ಇಲ್ಲಿ ಸಿನಿ ಪ್ರಿಯರ್ ಜಾಸ್ತಿ. ಸೊ ಹಾಗಾಗಿ ಇಲ್ಲಿ ಸಕ್ಸಸ್ ಆದರೆ ಇಲ್ಲಿ ಇನ್ನೆಲ್ಲ ಕಡೆ ಸಕ್ಸಸ್ ಆಗುತ್ತೆ ಅನ್ನೋ ಥರ. ಸೊ ಅದಕ್ಕೆ ದಾವಣಗೆರೆಗೆ ವಿಸಿಟ್ ಮಾಡೋಕ್ಕೆ ಬಂದೆ. ಅಂದರೆ ಯೂಶಲಿ ನಾವು ಕಿರಿಕ್ ಪಾರ್ಟಿಯಿಂದ ಹಿಡಿದು ಇವತ್ತಿನವರೆಗೂ ಯಾವುದೇ ಸಿನಿಮಾ ನಾವು ಪ್ರೊಡಕ್ಷನ್ ಮಾಡಿದ್ರೂ ನಮ್ಮದೊಂದು ಥಿಯೇಟ್ರ್ ವಿಸಿಟ್ ಅಂತ ಇದ್ದೇ ಇರುತ್ತೆ. ಎಲ್ಲ ಭಾಗಕ್ಕೂ ಹೋಗಿ ಥಿಯೇಟ್ರ್ಗಳನ್ನ ವಿಸಿಟ್ ಮಾಡುವಂಥದ್ದು. ಸೊ ಅದೇ ಚಾಲ್ತಿ ರಕ್ಷಿತ್ ಮಾಡಿದ್ರು, ರಿಷಬ್ ಮಾಡಿದ್ರು, ಈಗ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ಡೈರೆಕ್ಟಾಗಿ ಬಂದು ಭೇಟಿ ಮಾಡಿ ಅವ್ರ ಹತ್ರ ರಿವ್ಯೂಸ್ ಕೇಳೋದ್ರಲ್ಲಿ ಭಾಳ ಖುಷಿ ಇರುತ್ತೆ. ಅಂದರೆ ಯೂಶಲಿ ನಾವು ಸ್ಕ್ರೀನಲ್ಲಿ ಮಾತ್ರ ಕಾಣಿಸ್ಕೋತೀವಿ. ಅವರು ಖುಷಿ ಆಗಲಿ ದುಃಖ ಆಗಲಿ ಸಿನಿಮಾ ನೋಡಿದ್ಮೇಲೆ ಹೆಂಗೆ ಅನಿಸುತ್ತೆ ಅನ್ನೋದು ನಮಗೆ ಡೈರೆಕ್ಟಾಗಿ ಗೊತ್ತಾಗಲ್ಲ. ಸೊ ಈ ಮೂಲಕ ಅದನ್ನು ತಿಳ್ಕೊಳ್ಳೋ ಅಂಥ ಒಂದು ಪ್ರಯತ್ನ. ಒಂದು ಪಾತ್ರಕ್ಕೋಸ್ಕರ ದಪ್ಪ ಆಗ್ತೀರಿ, ಮತ್ತೆ ತೆಳುವು ಆಗ್ತೀರಿ. ಸೊ ಹೇಗೆ ಸರ್, ಒಂದು ಪಾತ್ರಕ್ಕೊಂದು ಜೀವ ತುಂಬುವಂಥ ಒಂದು ಕೆಲಸ ಮಾಡಿದಿರಿ. ಸೊ ಜನರು ಅಭಿಪ್ರಾಯ ಹೇಗಿದೆ? ಈಗ ಸಾಕಷ್ಟು ಜಿಲ್ಲೆ ಸುತ್ಕೊಂಡು ಬಂದಿರಿ. ಸೊ ಹೇಗಿದೆ ಸರ್ ರೆಸ್ಪಾನ್ಸ್? ಅಂದರೆ ಬೇಸಿಕಲಿ ನಾವು ರಂಗಭೂಮಿಯಿಂದ ಬಂದಿರೋದ್ರಿಂದ ಎಲ್ಲರೂ ಹೇಳ್ತಿರ್ತಾರೆ ಬೇರೆ ಬೇರೆ ಭಾಷೆಯಲ್ಲಿ ಈ ವೆಯ್ಟ್ ಗೈನ್ ಮಾಡೋದು, ವೆಯ್ಟ್ ಲಾಸ್ ಮಾಡೋದು ಒಬ್ಬ ಕಲಾವಿದ ಮಾಡ್ತಿರ್ತಾರೆ ಅಂತ. ನಮ್ಮಲ್ಲಿ ಯಾಕೆ ಆಗಲ್ಲ ಅಂತ. ನಮ್ಮಲ್ಲೂ ಮಾಡಿದ್ದಾರೆ, ಸುಮಾರಷ್ಟು ಜನ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇತ್ತೀಚಿನ ದಿನಗಳಲ್ಲಿ ಅದು ಕಾಣಿಸ್ಕೊಳ್ಳಿಲ್ಲ ಅಂತಂದು. ಸೊ ನನಗೆ ಈ ಸಿನಿಮಾ ಕೇಳಿದಾಗ ನಂಗೆ ಹಂಗೆ ಅನ್ನಿಸ್ತು. ಅಂದರೆ ಪ್ಯಾಕಿಂಗ್ ಹಾಕೋಣ ಸರ್, ಹೊಟ್ಟೆಗೆಲ್ಲ ಪ್ಯಾಕಿಂಗ್ ಹಾಕೋಣ, ತುಂಬ ವೆಯ್ಟ್ ಗೇನ್ ಮಾಡೋದು ಬೇಡ ಅಂತಂದರು ಕೆಲವು ಸರಿ. ಬಟ್ ಆಮೇಲೆ ಡೈರೆಕ್ಟ್ರ್ ಹೇಳಿದ್ರು ಇಲ್ಲ ಸರ್, ಅದು ಮುಖ ಎಕ್ಸ್ಪ್ರೆಷನ್ಸ್ ಗೊತ್ತಾಗಲ್ಲ, ಮುಖ ಸಣ್ಣನೇ ಇರುತ್ತೆ, ಹೊಟ್ಟೆ ಮಾತ್ರ ದಪ್ಪ ಆಗುತ್ತೆ. ಸೊ ನಮ್ಗೆ ಓವರಾಲ್ ಬಾಡಿ ಜಾಸ್ತಿ ಆಗಬೇಕು ಅಂದರು. ಅದಕ್ಕೊಂದು 28ರಿಂದ 30 kg ಜಾಸ್ತಿ ಮಾಡಿದೆ. ಈಗ ಒಂದು 25 kg ಇಳಿಸಿದ್ದೀನಿ, ಇನ್ನೊಂದು 5 kg ಇಳಿಸೋದು ಬಾಕಿ ಇದೆ. ಸೊ ಎಸ್, ಟ್ರಾನ್ಸ್ಫಾರ್ಮೇಷನ್ ಒಂದು ಕಷ್ಟದ ಟಾಸ್ಕೇನೆ, ಇಲ್ಲ ಅಂತಲ್ಲ. ಬಟ್ ಮನಸ್ಸು ಗಟ್ಟಿ ಇಟ್ಕೊಂಡು ಮಾಡ್ತೀವಿ ಅಂತ ಆದರೆ ಏನು ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ನಾವು ಕಲಾವಿದರಾಗಿರೋದೇ ನಾವು ಜನರನ್ನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ. ಸೊ ಜನರಿಗೆ ಈ ಪಾತ್ರ ಮಾಡೋದ್ರ ಮೂಲಕ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂದಾಗ ಆ ಪಾತ್ರನ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅನಿಸುತ್ತೆ. ವೆಯ್ಟ್ ಗೇನ್, ವೆಯ್ಟ್ ಲಾಸ್ ನಮ್ಮ ಆರೋಗ್ಯನ ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ನಾವು ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಈಗ ಶೆಟ್ರು ಫಿಲ್ಮ್ಸ್ ಅಂದರೆ ಸಾಕಷ್ಟು ಥೀಮ್ ಇಟ್ಕೊಂಡಿರೋಂಥದ್ದು, ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಾ ಇರುವಂಥದ್ದು ಸರ್. ಈಗ ನೀವು ಕೂಡ ಎಲ್ಲ ಸ್ನೇಹಿತರು ಒಟ್ಟಿಗೆ ಸೇರ್ಕೊಂಡು ಮಾಡ್ಕೊಂಡಿದ್ದೀರಿ. ಈಗ ನೀವೇ ಫುಲ್ ಫ್ಲೆಡ್ಜ್ ಆಗಿ ಒಂದು ಮೂವಿಲಿ ಕಾಣಿಸ್ಕೊಳ್ತಾ ಇದ್ದೀರಿ. ಸೊ ಏನು ಸರ್, ಏನು ಹೇಳ್ಕೊಳ್ತಿದ್ದೀರಿ ಈ ಮೂಲಕ? ಈ ಸಿನಿಮಾ ಮೂಲಕ ನಾವು ಹೇಳಕೊಟ್ಟಿರೋದು ಇಷ್ಟೇ. ಪೊಲೀಸವ್ರ ಮೇಲೆ ಒಂದು ಸಣ್ಣ ಅಭಿಪ್ರಾಯ ಬದಲಾಗಬೇಕು ಅನ್ನೋದು. ಅಂದರೆ ಪೊಲೀಸು ಅಂದಿದ ತಕ್ಷಣ ಮುಂಚಿನ ದಿನಗಳಲ್ಲೆಲ್ಲ ನಿಮಗೆ ರಾತ್ರಿ ಮಗು ಊಟ ಮಾಡಿಸ್ಬೇಕಾರೆ ಗುಮ್ಮ ಬರ್ತಾನೆ ಆ ಮಾಡು, ಗುಮ್ಮ ಬರ್ತಾನೆ ಆ ಮಾಡು ಅಂತ. ಇತ್ತೀಚೆಗೆ ಹೆಂಗಾಗಿ ಹೋಗಿದೆ ಅಂದರೆ ಪೊಲೀಸ್ ಬರ್ತೀನಿ, ಪೊಲೀಸ್ ಕರೆಸ್ತೀನಿ ಆ ಮಾಡು, ಪೊಲೀಸ್ ಕರೆಸ್ತೀನಿ ಆ ಮಾಡು ಅನ್ನೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಇದು ತುಂಬ ಮಕ್ಕಳ ಮೇಲೆ ಪೊಲೀಸ್ ಅನ್ನುವಂಥ ಒಂದು ಭಯಾನ ಹುಟ್ಟಿಸೋವಂಥ ಕಾರ್ಯಕ್ರಮ ನಡೀತಾ ಇತ್ತು. ಸೊ ಅದಲ್ಲ, ಪೊಲೀಸವರು ಮನುಷ್ಯರೇ, ಅವ್ರಿಗೂ ಸಂಸಾರ ಇದೆ, ಅವ್ರಿಗೂ ಮನೆ ಇದೆ, ಅವರು ತುಂಬ ಸಾಫ್ಟಾಗಿ ಎಲ್ಲರನ್ನೂ ಹ್ಯಾಂಡಲ್ ಮಾಡ್ತಾರೆ, ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರ್ಸೋಕ್ಕೆ ಮಾಡಿದಂಥ ಒಂದು ಸಿನಿಮಾ. ಆಮೇಲೆ ಪೊಲೀಸವ್ರ ಮೇಲೆ ಯಾವತ್ತೂ ನಮಗೆ ಧೈರ್ಯ ಇರಬೇಕು. ಅವ್ರು ಮಾಡ್ತಿರೋಂಥ ಸಾಹಸ ಕೆಲಸಗಳ ಬಗ್ಗೆ ನಮಗೆ ಖುಷಿ ಇರಬೇಕೇ ಹೊರತು ಬರೀ ಅವ್ರನ್ನ ಅಪೋಸ್ ಮಾಡ್ತಾ ಇರೋದಲ್ಲ. ಎಸ್, ಕೆಲವು ಜನ ಲಂಚ ತಗೋತಾರೆ, ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರೆ. ಬಟ್ ಒಳ್ಳೆ ಕೆಲಸ ಮಾಡಿದವ್ರನ್ನೂ ನಾವು ರೆಕಗ್ನೈಸ್ ಮಾಡಬೇಕಾಗತ್ತೆ, ಅದು ನಮ್ಮ ಜವಾಬ್ದಾರಿ ಆಗುತ್ತೆ. ಸೊ ಆ ಜವಾಬ್ದಾರಿನ ಈ ಸಿನಿಮಾ ಮೂಲಕ ನಿಭಾಯಿಸ್ತಾ ಇದ್ದೀವಿ. ಲಾಫಿಂಗ್ ಬುದ್ಧ ಅಂದರೆ ಅವನಿರುವಂಥ ಎಲ್ಲ ಕಡೆಗಳಲ್ಲೂ ಖುಷಿನ, ಸಂತೋಷವನ್ನು, ನಗುವನ್ನು ಸ್ಪ್ರೆಡ್ ಮಾಡ್ತಿರ್ತಾನೆ. ಈ ಸಿನಿಮಾದಲ್ಲೂ ಅಷ್ಟೇ ಅವನಿರುವಂಥ ವಾತಾವರಣ, ಸ್ಟೇಷನ್ ಆಗಿರ್ಬೋದು, ಮನೆ ಆಗಿರ್ಬೋದು, ಖುಷಿಯಾಗಿ ನಗುನ ಸ್ಪ್ರೆಡ್ ಮಾಡ್ತಿರ್ತಾನೆ. ಅಂಥವನ ಜೀವನದಲ್ಲಿ ಒಂದು ಇನ್ಸಿಡೆಂಟ್ ಆದರೆ ಅದು ಅವನ್ನ ಹೇಗೆ ಬದಲು ಮಾಡುತ್ತೆ, ಅದರಿಂದ ವಾಪಸ್ ಬಂದು ಮತ್ತೆ ನಗುಮುಖದ ಲಾಫಿಂಗ್ ಬುದ್ಧ ಆಗ್ತಾನೆ ಇಲ್ವೋ ಅನ್ನೋದೇ ಸಿನಿಮಾ ಕತೆ. ಸರ್, ಜೂನಿಯರ್ NTR ಅವರು ಉಡುಪಿಯಲ್ಲಿರುವಂಥದ್ದು, ಜೊತೆಗೆ ದೇವಾಲಯಗಳು ಸುತ್ತಿದ್ದಾರೆ. ನೀವು ಸಹ ಅವ್ರ ಜೊತೆ ಕಾಣಿಸ್ಕೊಂಡ್ರಿ. ಈಗೇನು ಕಾಂತಾರ
ಪಾರ್ಟ್ 1 ಏನಾದ್ರು ಕಾಣಿಸ್ಕೊಂತಾರ ಅನ್ನತ್ತೆ ಎಲ್ಲರಿಗೂ ಪ್ರಶ್ನೆ ಕಾಣ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಆಗಿದೆ ಏನು ಸರ್? ಇಲ್ಲ, ಅದ್ರ ಬಗ್ಗೆ ಏನೂ ಚರ್ಚೆ ಆಗಿಲ್ಲ. ಅವ್ರು ಬಂದಿದ್ದು ಅವ್ರ ಊರಿಗೆ, ಅವ್ರ ತಾಯಿ ಊರಿಗೆ ಬಂದಿದ್ದು, ಹಾಗಾಗಿ ಉಡುಪಿ ದರ್ಶನ ಆಗಬೇಕಾಯಿತು. ಆ್ಯಂಡ್ ಕೊಲ್ಲೂರಿಗೆ ನಾನು ಹೋಗಿದ್ದು ನಂದು ಲಾಫಿಂಗ್ ಬುದ್ಧಾದ ಸಕ್ಸಸ್ಸು. ನಾವು ಪ್ರತಿ ಸರಿ ಸಕ್ಸಸ್ ಆಗಿದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಬರೋದು ಒಂದು ಪ್ರತೀತಿ. ಸೊ ಹಾಗಾಗಿ ಇಮಿಡಿಯೇಟಾಗಿ ರಿಷಬು ಅಲ್ಲೇ ಸಿಗ್ತಾನೆ, ಅವನೇ ಪ್ರೊಡ್ಯೂಸರ್ ಈ ಸಿನಿಮಾದು. ಸೊ ಇದಕ್ಕೆ ನೀವಿಲ್ಲ ಅಂದರೆ ಹೇಗೆ ಶೆಟ್ರೆ ಅಂದ. ಸೊ ನಾನು ಬೆಳಗ್ಗೆ ಫ್ಲೈಟ್ ಹತ್ಕೊಂಡು ಸೀದಾ ಹೋದೆ ಅಲ್ಲಿಗೆ. NTR ಅವ್ರನ್ನ ಮೀಟ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಲಾಫಿಂಗ್ ಬುದ್ಧಾದ ಸೆಲೆಬ್ರೇಷನ್ ಆಗಬೇಕಾಗಿತ್ತು ದೇವ್ರ ಮುಂದೆ, ಅವರು ಕೊಟ್ಟಿದ್ದಂಥ ಆಶೀರ್ವಾದ. ಸೊ ಹಾಗಾಗಿ ಅದನ್ನು ಪೂಜೆ ಕೊಟ್ಟು ಅದನ್ನು ಮುಗಿಸ್ಕೊಂಡು, ಹಾಗೆ ಯಾರು ತಾನೇ ಮೀಟ್ ಮಾಡೋಕ್ಕೆ ಇಷ್ಟಪಡಲ್ಲ ಜೂನಿಯರ್ NTR ಅವ್ರನ್ನ, ಊರಿಗೆ ಬಂದಿದ್ದರು. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಆವತ್ತಿನ ಮಧ್ಯಾಹ್ನ ಅವ್ರ ಜೊತೆ ಅಲ್ಲಿ ಊಟ ಮುಗಿಸಿ ನಾನು ವಾಪಸ್ ಸೀದಾ ನನ್ನ ಪ್ರಮೋಷನ್ ಕೆಲಸಕ್ಕೆ ವಾಪಸ್ ಆದೆ. ನಾನು ಈ ಮೂಲಕ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಏನಿಲ್ಲ, ಧನ್ಯವಾದ ಅಷ್ಟೇ ಹೇಳಕ್ಕೆ ಸಾಧ್ಯ. ಯಾಕಂದರೆ ಜನರು ಥಿಯೇಟ್ರ್ ಕಡೆಗೆ ಬರ್ತಿಲ್ಲ ಅಂದಿದ್ದಾಗ ಈ ತಿಂಗಳು ಬಂದಂಥ ಎಲ್ಲ ಸಿನಿಮಾಗೂ ಜನಸಾಗರನೇ ಹರಿದು ಬಂದಿದೆ. ಸೊ ಇದೇ ಥರ ಕನ್ನಡ ಸಿನಿಮಾ ಜೊತೇಲಿ ನೀವು ನಿಂತ್ಕೊಳ್ಳಿ. ನೀವು ನಮಗೆ ಸಾಥ್ ಕೊಟ್ಟಷ್ಟು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋದಕ್ಕೆ ನಮಗೂ ಶಕ್ತಿ ಸಿಗುತ್ತೆ. ಸೊ ಪರಂವಾ ಸ್ಟುಡಿಯೋಸಿಂದ ಆಗಿರ್ಬೋದು, ರಿಷಬ್ ಶೆಟ್ಟಿ ಫಿಲಮ್ಸಿಂದ ಆಗಿರ್ಬೋದು, ಇಷ್ಟೊತ್ತರೆಗೂ ಬಂದಿರೋ ಯಾವುದೇ ಸಿನಿಮಾಗಳು ನಿಮಗೆ ಡಿಸಪಾಯಿಂಟ್ ಮಾಡಿಲ್ಲ, ಇನ್ನು ಮುಂದೇನೂ ಮಾಡಲ್ಲ ಅನ್ನೋ ಒಂದು ಭರವಸೆನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ಏನು ಪ್ರಮೋದ್ ಶೆಟ್ಟಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನನ್ನ ಜೊತೆ ಪ್ರವೀಣ್ ಬಾಡ, ಒಂದು ಕನ್ನಡ ನ್ಯೂಸ್, ದಾವಣಗೆರೆ.